ಬಹುಶಃ ಇವತ್ತು ಪಂಚಾಯತ್ ರೈತ ಸೇವಾ ಸಂಘದ 52ನೇ ಮಹಾಸಭೆಯನ್ನ ಇವಾಗಲೇ ಪ್ರಾರಂಭ ಮಾಡಿದ್ದೇವೆ. ಈ 24-25ನೇ ಸಾಲಿನಲ್ಲಿ ಈ ಸಂಸ್ಥೆಯ ಸಂಕ್ಷಿಪ್ತ ವರದಿಯನ್ನ ನಿಮ್ಮ ಮುಂದೆ ನಾವು ಇಟ್ಟಿದ್ದೇವೆ. ಇವಾಗಲೇ ನಿಮ್ಮ ಕೈಯಲ್ಲಿ ಸಂಕ್ಷಿಪ್ತ 1 ವರ್ಷದ ವರದಿಯನ್ನು ಕೊಟ್ಟಿದ್ದೇವೆ. ಬಹುಶಃ 1973ರಲ್ಲಿ ಸಂಸ್ಥೆ ಪ್ರಾರಂಭಗೊಂಡು ರೈತರ ಅಭಿವೃದ್ಧಿಗಾಗಿ ಸ್ಥಾಪಿಸಿದಂತ ಈ ಒಂದು ಸಂಸ್ಥೆ ಸುಮಾರು 14 ಗ್ರಾಮಗಳನ್ನು ಒಳಗೊಂಡಿರ್ತಕ್ಕಂಥ ಈ ಸಂಸ್ಥೆ ಬಹಳ ಪ್ರಬುದ್ಧವಾಗಿ ಇವತ್ತು ನಡೀತಾ ಇದೆ. ಈ 1997-98ರ ಸಾಲಿನವರೆಗೆ ಈ ಸಂಸ್ಥೆ ಬಹಳ ನಷ್ಟದಲ್ಲಿ ನಡೀತಾ ಇತ್ತು. ತದನಂತರ ಹಂತ ಹಂತವಾಗಿ ಅಭಿವೃದ್ಧಿಯನ್ನ ಕಾಣ್ತಾ ಇತ್ತು. ಬಹುಶಃ ಇವತ್ತು ಸಂಸ್ಥೆ 1919-20ರಿಂದ 1 ಕೋಟಿಗೂ ಹೆಚ್ಚು ಲಾಭವನ್ನ ಗಳಿಸತಕ್ಕಂಥ ಮೈಲಿಗಳನ್ನು ನಾವು ಕಂಡಿದ್ದೇವೆ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಗೌರವಿತ ಸದಸ್ಯರು. ಅವರಿಗೆ ನಾನು ವೈಯಕ್ತಿಕವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಪಂಚಗಂಗ ರೈತ ಸೇವಾ ಸಂಘವು ಬಹಳ ಕಡಿಮೆ ದರದಲ್ಲಿ ಯಾವುದೇ ನ್ಯಾಷನಲ್ ಬ್ಯಾಂಕ್ಗಳಿಗೆ ಕಡಿಮೆ ದರದ ರೀತಿಯಲ್ಲಿ ನಾವು ಕಡಿಮೆ ದರದ ಪಟ್ಟಿಯಲ್ಲಿ ಸಾಲಗಳನ್ನು ನಮ್ಮ ಸದಸ್ಯರಿಗೆ ಕೊಡ್ತಾ ಇದ್ದೇವೆ. ಚಿಲ್ಲರ ಸಾಲ ಇರ್ಬೋದು, ವಾಹನ ಸಾಲ ಇರ್ಬೋದು, ಕೃಷಿ ಸಾಲ ಇರ್ಬೋದು, ಹಣಕಾಸ ಸಾಲ ಇರ್ಬೋದು, ಇವೆಲ್ಲಗಳನ್ನ ನಮ್ಮ ರೈತರಿಗೆ ಬಹಳ ಹತ್ತಿರದಿಂದ ಯಾವುದೇ ರೀತಿಯ ಕಷ್ಟಗಳಿಲ್ಲದೆ ನೇರವಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತು ನಮ್ಮ ಸಂಸ್ಥೆ ನಡೆಸಿಕೊಂಡು ಬಂದಿದೆ. ಇದಕ್ಕೆಲ್ಲ ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗ ಹಾಗೂ ಆಡಳಿತ ಮಂಡಳಿ ಕಾರಣೀಕರ್ತರು. ಸಂಘದ ಕಷ್ಟದ ಸಂದರ್ಭದಲ್ಲಿ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ನೀಡುತ್ತೇವೆ. ಆದರೆ ಇವತ್ತು ಕೃಷಿ ಸಾಲ ಸುಮಾರು 36% ಇಂಕ್ವೈರಿಯಲ್ಲಿ ನಾವು ಕೃಷಿ ಸಾಲ ವಿತರಣೆಯನ್ನು ಮಾಡಿದ್ದೇವೆ. ಹಾಗೆ ಚಿನ್ನ ಸಾಲ ಇರ್ಬೋದು, ವಾಹನ ಸಾಲ ಇರ್ಬೋದು, ಇವೆಲ್ಲವನ್ನ ನಾವು ನಮ್ಮ ಗ್ರಾಹಕರಿಗೆ ಕೊಡುವಲ್ಲಿ ಪ್ರಾಮಾಣಿಕ ಪ್ರಯತ್ನಗಳನ್ನ ಮಾಡಿದ್ದೇವೆ. 24-25ನೇ ಸಾಲಿನಲ್ಲಿ ವರ್ಷಾಂತರ ಸಂಘವು 79 ಕೋಟಿ ಠೇವಣಿಯನ್ನು ಹೊಂದಿದ್ದು, ಈ ಸಹಕರಿಸಿದ ಈ ಠೇವಣಿ ನೀಡಿದ ಎಲ್ಲ ಸಂಘದ ಸದಸ್ಯರಿಗೆ ನಾನು ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ 24-25ನೇ ಸಾಲಿನಲ್ಲಿ ಸಂಘವು 97 ಕೋಟಿಯಷ್ಟು ಸಾಲ ವಿತರಣೆಯನ್ನ ಮಾಡಿದ್ದೇವೆ. ಹಾಗೆ 88 ಕೋಟಿ ಸಾಲ ವಸೂಲು ಕೂಡ ಆಗಿದೆ. ಈ ವ್ಯವಹಾರ ಸಂಘವು 2 ಕೋಟಿ. ಅದೇ ರೀತಿ 24-25ರಲ್ಲಿ ಟೋಟಲ್ ನಮ್ಮ ಸಂಘದ ಆದಾಯ 2,29,00,000 ರೂಪಾಯಿ ಆದಾಯವನ್ನ ಈ ಸಾರಿ ನಾವು ಗಳಿಸಿದ್ದೇವೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗ್ತದೆ. ಬಹುಶಃ ಇವತ್ತು ನಿಮ್ಮ ಪುಸ್ತಕದಲ್ಲಿ ಇದೆ 2016ರಿಂದ ಪುಟ ಸಂಖ್ಯೆ 13ರಲ್ಲಿ ವರ್ಷಂಪ್ರತಿ ನಾವು ಬಂದಿರತಕ್ಕ ಒಂದು ಲಾಭವನ್ನು ನಾವು ಕಾಣಿಸಿದ್ದೇವೆ. 2015ರಿಂದ 16-25ವರೆಗೆ. ಬಹುಶಃ 19-20ರಿಂದ ಪ್ರಾರಂಭವಾದ ಒಂದು ಲಾಭ ಇವತ್ತು 24-25ರಲ್ಲಿ ಯಾವಾಗಲೂ ಬರದಂತ ಒಂದು ಲಾಭ 2,29,00,000 ಲಾಭವನ್ನು ನಾವು ಗಳಿಸಿದ್ದೇವೆ. ಇದಕ್ಕೆಲ್ಲ ಕಾರಣೀಕರ್ತರು ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರುಗಳ ಒಂದು ಸಹಕಾರ, ನಮ್ಮ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ, ಇವರೆಲ್ಲರಿಗೂ ನನ್ನ ವೈಯಕ್ತಿಕ ಅಭಿನಂದನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇವತ್ತು ಈ ಸಾರಿ ನಾವು ಒಂದು ಹೊಸ ಯೋಜನೆಯನ್ನ ಕೃಷಿಕರಿಗೆ, ವಿಶೇಷವಾಗಿ ಕೃಷಿ ಸಾಲದ ಬಗ್ಗೆ ಯೋಜನೆಯನ್ನ, ವಿಮೆಯನ್ನ ಪಾಲಿಸಿಯನ್ನ ಪ್ರಾರಂಭಿಸಿದೆ. ಈ ವರ್ಷ 18 ವರ್ಷದಿಂದ 65 ವರ್ಷದವರೆಗಿನ ರೈತರು ಮರಣ ಹೊಂದಿದಲ್ಲಿ ಅವರ ಸಾಲದ 2 ಲಕ್ಷ ವಿಮೆಯನ್ನ ಕಂಪನಿ. ಆ ಸಂದರ್ಭದಲ್ಲಿ ತಾವು 1 ವರ್ಷಕ್ಕೆ 700 ರೂಪಾಯಿ ವಿಮೆಯನ್ನ ಕಟ್ಟಿದರೆ ಈ ಒಂದು ಪ್ರಯೋಜನವನ್ನ ತಾವು ಪಡೆಯಬಹುದು. ಅದರಲ್ಲಿ ನಾವು ನಮ್ಮ ಸಂಸ್ಥೆಯ ನಿರ್ಣಯ ಪ್ರಕಾರ 350 ರೂಪಾಯಿಯನ್ನು ನಮ್ಮ ಸಂಸ್ಥೆ ಬರ್ತದೆ, ಉಳಿದ 350 ರೈತರು ಕೊಡಬೇಕು. ಆವಾಗ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತದೆ ಎಂದು ಹೇಳಲಿಕ್ಕೆ ನಮ್ಮ ಖುಷಿ ಆಗ್ತದೆ. ಇವತ್ತು ನಮ್ಮ ಸಂಸ್ಥೆ ಕೇವಲ ಹಣಕಾಸು ವಿಚಾರದಲ್ಲಿ ಮಾತ್ರ ಅಲ್ಲ, ನಾವು ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಮತ್ತು ಅಶಕ್ತ ಕುಟುಂಬಗಳಿಗೆ ಸಹಕಾರವನ್ನು ಕೊಡ್ತಾ ಬಂದಿದ್ದೇವೆ. ಇವತ್ತು ಕೂಡ ನಾವು SSLCಯಲ್ಲಿ 90ಕ್ಕಿಂತ ಹೆಚ್ಚು ಗಳಿಸಿದ ಮಕ್ಕಳನ್ನ ಸನ್ಮಾನಿಸತಕ್ಕಂಥ ಕಾರ್ಯಕ್ರಮ, ಮತ್ತೆ ರೈತರನ್ನ, ಕ್ರೀಡಾಪಟುಗಳನ್ನ ಸನ್ಮಾನಿಸತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಇದಕ್ಕೆಲ್ಲ ನಿಮ್ಮ ಒಂದು ಸಹಕಾರ ಸದಾ ಇರಲಿ. ಈ ಸಂಸ್ಥೆ ಈ ಸಾರಿ 588 ಕೋಟಿ ನಾವು ವ್ಯವಹಾರವನ್ನು ಮಾಡಿದ್ದೇವೆ. ಆದರೆ ಮುಂದಿನ ವರ್ಷ